Hi friends, welcome to our channel End-to-End Event Planners, Creating Unforgettable Memories for You. ಇದು ನಮ್ಮ ಲಾಸ್ಟ್ ವ್ಲಾಗ್ ಕಂಟಿನ್ಯೂಯೇಷನ್. ನಮ್ಮ 11ನೇ ಈವೆಂಟ್ ಹೇಗಾಯಿತು ಅಂತ. ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಫಂಕ್ಷನ್ ಇದ್ದಿದ್ದು. ನಾವು ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೊರಟು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತಿನ ನಮ್ಮ ಈವೆಂಟ್ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಸೋಮನಹಳ್ಳಿ ದೇವಸ್ಥಾನದಲ್ಲಿ. ಹೋಗಿ ನಮ್ಮ ಥಿಂಗ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದು. ಅವರು ಟಿಫನ್ ರೆಡಿ ಇದೆ, ಟಿಫನ್ ಮುಗಿಸ್ಕೊಂಡು ನಿಮ್ಮ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂದರು. ಹೋಗಿ ಟಿಫನ್ ಮುಗಿಸ್ಕೊಂಡು ಬಂದು ವರ್ಕ್ ಸ್ಟಾರ್ಟ್ ಮಾಡಿಕೊಂಡು, ಈ ಈವೆಂಟಲ್ಲಿ ನಾವು ಮೇಜರ್ ಫಾಲ್ಟ್ ಏನು ಮಾಡಿಕೊಂಡು ಅಂದರೆ, ನಾವು ಹೋಗ್ತಾ ಹ್ಯಾಪಿ ಬರ್ಡೇ ಅನ್ನೋ ನಿಯಾನ್ ಲೈಟ್ನ ಅಜ್ಜಿ ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದು. ಅಲ್ಲಿ ಹೋಗಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನೆನಪಾಯಿತು ಅದನ್ನು ನಾವು ತಂದೆ ಇಲ್ಲ, ಮರ್ತೋಗ್ಬಿಟ್ಟಿದ್ದೀವಿ ಅಂತ. ಇದು ಬರ್ಡೇ ಫಂಕ್ಷನ್ ಆಗಿರೋದ್ರಿಂದ ಅದೇ ಮೇಯ್ನ್ ಹೈಲೈಟೆಡ್ ಪ್ರಾಪ್ಸು. ಅದಿಲ್ಲದೆ ಅಷ್ಟು ಅಟ್ರಾಕ್ಟಿವ್ ಅನ್ನಿಸ್ತಾ ಇರಲಿಲ್ಲ. ಪ್ರೋಗ್ರಾಮ್ ಇದ್ದಿದ್ದು ನಮ್ಮ ಗ್ರೂಪ್ ಮೆಂಬರ್ ಫ್ರೆಂಡ್ದೇ, ಅವ್ರ ಅಕ್ಕ ಪಾಪದು ಫಸ್ಟ್ ಬರ್ಡೇ. ಅವ್ರ ಹತ್ರನೇ ಬೈಕ್ ಇಸ್ಕೊಂಡು ಅಜ್ಜಿ ಮನೆಗೆ ಹೋಗಿ ನಿಯೋನ್ ತೊಗೊಂಡು ಬಂದು ಅದರಲ್ಲೇ 1 ಅವರ್ ಆಗೋಯ್ತು. ಅವ್ರು ಹೋಗಿ ಬರೋ ಅಷ್ಟರಲ್ಲಿ ನಾವು ಬಲೂನ್ಸ್ ಎಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ಲೈಟಿಂಗ್ ಕನೆಕ್ಷನ್ಸ್ ಎಲ್ಲ ತೊಗೊಂಡು ಫ್ರಂಟ್ ಪ್ರಾಪ್ಸ್ನೆಲ್ಲ ರೆಡಿ ಮಾಡಿ ನಮ್ಮ ಕಂಪ್ಲೀಟ್ ಡೆಕೋರ್ ಮುಗಿಸ್ದು. ಈ ಪಾಪುದೇ ಬರ್ಡೇ, ಪಾಪು ನೇಮ್ ದಿಶಾಂತ್, ಫಸ್ಟ್ ಇಯರ್ ಬರ್ಡೇ ಇದು. ನಾವು ರೆಡಿ ಮಾಡೋ ಅಷ್ಟರಲ್ಲಿ ಅವರು ಎಲ್ಲ ರೆಡಿಯಾಗಿ ಫೋಟೋಶೂಟ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ನಮ್ಮ ಡೆಕೋರೇಷನ್ ಫೋಟೋಶೂಟ್ ಮಾಡಿಕೊಂಡು ಆಚೆ ಬಂದು. ಹಾಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಟೈಮ್ ಯಾರ್ದೋ ತೋಟದಲ್ಲಿ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದು. ನೇಚರ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಷ್ಟರಲ್ಲಿ ಕಾಲ್ ಬಂತು ಊಟಕ್ಕೆ ಬನ್ನಿ ಅಂತ. ಹೋಗಿ ಊಟ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದು. ಗಂಟೆಗೆ ಫಂಕ್ಷನ್ ಕಂಪ್ಲೀಟ್ ಆಯಿತು ಅಂತ ಕಾಲ್ ಬಂತು. ಹೋಗಿ ಡೆಕೋರೇಷನ್ ಎಲ್ಲ ರಿಮೂವ್ ಮಾಡಿ ನಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು ಅವರೇ ಬಸ್ ಸ್ಟಾಪ್ಗೂ ಅವ್ರ ಆಟೋದಲ್ಲೇ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಬಸ್ ಹತ್ತಿ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋ ಬಸ್ ಸ್ಟಾಪಲ್ಲಿ ಇಳ್ದು. ಅಲ್ಲೇ ಯಾರ್ದೋ ಗೊತ್ತಿರೋ ಶಾಪ್ ಇತ್ತು. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೇ ನಮ್ಮ ಥಿಂಗ್ಸ್ನೆಲ್ಲ ಇಟ್ಟು ನಾಳೆ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಶಾಪ್ ಹತ್ರ ಹೋದೋ. ಬರ್ತಾ ಮತ್ತೆ ಅಲ್ಲೂ ನಿಯಾನ್ ಬಿಟ್ಟು ಹಂಗೆ ಬಂದು ಅಷ್ಟರಲ್ಲಿ ಆಟೋ ಹತ್ತಿದ್ಮೇಲೆ ಸಡನ್ನಾಗಿ ನೆನಪಾಯಿತು. ಮತ್ತೆ ರಿಟರ್ನ್ ಹೋಗಿ ನಿಯಾನ್ ತಗೊಂಡು ಊರಿಗೆ ಬಂದು ಅಷ್ಟರಲ್ಲಿ ಸಂಜೆ 6:30 ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ನೆಕ್ಸ್ಟ್ ಡೇ ಹೋಗಿ ನಮ್ಮ ಥಿಂಗ್ಸ್ ಎಲ್ಲ ತಗೊಂಡು KSRTC ಬಸ್ ಹತ್ತಿ ಬ್ಯಾಂಗ್ಳೂರು ಬಂದು. ಹೀಗಿತ್ತು ನಮ್ಮ 11ನೇ ಈವೆಂಟ್ ವ್ಲಾಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಈವೆಂಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ End-to-End Event Planners, Creating Unforgettable Memories for You.